ನಮಸ್ಕಾರ ಗೆಳೆಯರೆ, ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ರಾಯಲ್ ಮ್ಯಾನ್ ಪುರುಷೋತ್ತಮ್ ಮಾತಾಡ್ತೀನಿ. ಇವತ್ತು ನಾನು ನಿಮ್ಮೊಂದಿಗೆ ಹೊಸ ವಿಚಾರ ಹಂಚ್ಕೊಳ್ಳೋದಕ್ಕೆ ಹೊಸ ಕಂಟೆಂಟ್ನೊಂದಿಗೆ ಬಂದಿದ್ದೇನೆ. ದಯಮಾಡಿ ಸ್ನೇಹಿತರೆ, ವಿಡಿಯೋನ ಕಡೆ ತನಕ ಸ್ಕಿಪ್ ಮಾಡದೆ ನೋಡಿ. ಪೊಲೀಸರು ರೌಡಿ ಶೀಟ್ ಯಾವ ರೀತಿ ತೆಗೆಯುತ್ತಾರೆ, MOB ಹಾಳೆ ಯಾವ ರೀತಿ ತೆಗಿತಾರೆ, ಹಿಸ್ಟ್ರಿ ಶೀಟ್ ಯಾವ ರೀತಿ ತೆಗಿತಾರೆ, ಹಾಗೆಯೇ KD DC ಕಮ್ಯುನಲ್ ಗುಂಡ ಅಂದ್ರೇನು, ಇವೆಲ್ಲವನ್ನು ಪೊಲೀಸರು ಯಾವ ಆಧಾರದ ಮೇಲೆ ತೆಗೆಯುತ್ತಾರೆ ಎಂದು ನಿಮಗೆ ತಿಳಿಸಿಕೊಡುತ್ತೇನೆ. ಇವುಗಳನ್ನು ತೆಗೆಯುವುದರಿಂದ ಮಾನವ ಹಕ್ಕು ಉಲ್ಲಂಘನೆಯಾಗಲ್ವಾ? ತೆಗೆಯೋದು ಸಂವಿಧಾನಬದ್ಧವೇ? ತಿಳಿಯೋಣ. ಸ್ನೇಹಿತರೆ, ಮೊದಲಿಗೆ ರೌಡಿ ಶೀಟ್ ಯಾಕೆ ತೆಗೆಯುತ್ತಾರೆ? ಸ್ನೇಹಿತರೆ, ಒಬ್ಬ ವ್ಯಕ್ತಿ ಸಾರ್ವಜನಿಕರ ಮೇಲೆ ಹಲ್ಲೆ, ಹಿಂಸೆ ಅಥವಾ ಬೆದರಿಕೆ ಮಾಡಿದಾಗ, ಸುಲಿಗೆ ಮಾಡಿದಾಗ, ಚೈನ್ ಸ್ನ್ಯಾಚಿಂಗ್ ಮಾಡಿದಾಗ, ಡಕಾಯಿತಿ ಮಾಡಿದಾಗ ಅಥವಾ ದರೋಡೆ ಮಾಡಿದಾಗ, ಮಹಿಳೆಯರ ಮೇಲೆ ಹಲ್ಲೆ ಮಾಡಿದಾಗ ಅಥವಾ ಸಾರ್ವಜನಿಕ ಶಾಂತಿ ಮತ್ತು ಸುವ್ಯವಸ್ಥೆಗೆ ಧಕ್ಕೆ ಉಂಟು ಮಾಡಿದಾಗ ಅಂಥವರ ವಿರುದ್ಧ ಪೊಲೀಸರು ರೌಡಿ ಶೀಟ್ ಓಪನ್ ಮಾಡುತ್ತಾರೆ. ಈ ರೌಡಿ ಹಾಳೆಯನ್ನು ಪೊಲೀಸ್ ಕೈಪಿಡಿ ಕಾಯ್ದೆ ಆದೇಶ ಸಂಖ್ಯೆ 1059ರಲ್ಲಿ ತೆರೆಯುತ್ತಾರೆ ಅಥವಾ CRPC 110 ಅಡಿಯಲ್ಲಿ ತೆರೆಯುತ್ತಾರೆ. ರೌಡಿ ಶೀಟ್ ತೆಗೆಯಲು ನಿಮ್ಮ ಮೇಲೆ ಪ್ರಕರಣ ದಾಖಲಾಗಿರಬೇಕೆಂದೇನಿಲ್ಲ. ನಿಮ್ಮಿಂದ ಸಾರ್ವಜನಿಕರಿಗೆ ಧಕ್ಕೆಯಾಗುತ್ತದೆ ಎಂದಾಗ ಪೊಲೀಸರು ನಿಮ್ಮ ಮೇಲೆ ನಿಗಾ ಇಡಲು ರೌಡಿ ಶೀಟ್ ತೆಗೆಯಬಹುದಾಗಿದೆ. ರೌಡಿ ಶೀಟ್ ಎಂದರೆ ಪೊಲೀಸ್ ಇಲಾಖೆಯಲ್ಲಿ ಅಧಿಕೃತವಾಗಿ ದಾಖಲಿಸಿದ ಅಪರಾಧ ಚಟುವಟಿಕೆ ಇತಿಹಾಸ ಇರುವ ವ್ಯಕ್ತಿ ಎಂದರ್ಥ. ಒಬ್ಬ ವ್ಯಕ್ತಿ ವಿರುದ್ಧ ಹಲವು ಕ್ರಿಮಿನಲ್ ಪ್ರಕರಣ ದಾಖಲಾಗಿವೆ, ಗಂಭೀರ ಅಪರಾಧಗಳಲ್ಲಿ ಆತ ಭಾಗವಹಿಸಿದ್ದರೆ ರೌಡಿ ಶೀಟನ್ನು ತೆರೆಯಲಾಗುತ್ತದೆ. ರೌಡಿ ಶೀಟ್ ತೆಗೆದಿದ್ದಾರೆ ಎಂದರೆ ಆ ವ್ಯಕ್ತಿ ಅಪರಾಧ ಕೃತ್ಯಗಳಲ್ಲಿ ಭಾಗಿಯಾಗಿದ್ದಾರೆ ಎಂದರ್ಥವಲ್ಲ. ಅವರ ಮೇಲೆ ಪೊಲೀಸರು ನಿಗಾ ಇಡುತ್ತಾರೆ ಎಂದರ್ಥ. ಪೊಲೀಸರು ರೌಡಿ ಶೀಟ್ ತೆಗೆದಿದ್ದಾರೆ ಎಂದರೆ ನೀವು ಅಪರಾಧ ಕೃತ್ಯದಲ್ಲಿ ಭಾಗಿಯಾಗಿದ್ದರೆ ಅಥವಾ ಕೆಲವೊಮ್ಮೆ ಭಾಗಿಯಾಗದೇ ಇದ್ದರೂ ಸಹ ನಿಮ್ಮ ಮೇಲೆ ರೌಡಿ ಶೀಟ್ ತೆಗಿಬೋದು. ಹಾಗೆಯೇ ನೀವುಗಳೇನಾದರೂ 2 ವರ್ಷದಲ್ಲಿ 4 ಕೇಸ್ಗಿಂತ ಹೆಚ್ಚಿನ ಪ್ರಕರಣಗಳನ್ನು ಮಾಡಿದಾಗ ನಿಮ್ಮ ಮೇಲೂ ಸಹ ರೌಡಿ ಶೀಟರ್ ತೆಗೆಯಬಹುದು. ರೌಡಿ ಶೀಟರ್ ತೆಗೆದಿರುವ ವ್ಯಕ್ತಿಯ ಮೇಲೆ ನ್ಯಾಯಾಲಯದಲ್ಲಿ ಸಾಕ್ಷಿ ವಿಚಾರಣೆಯಾಗಿ ಆತ ದೋಷಿ ಎಂದು ನಿರ್ದೇಶಿಸಲ್ಪಟ್ಟರೆ, ಆತ ಅಪರಾಧಿ ಎಂದು ಪರಿಗಣಿಸಲ್ಪಟ್ಟಾಗ ಮಾತ್ರ ಹಿಸ್ಟರಿ ಶೀಟ್ ಓಪನ್ ಆಗುತ್ತದೆ. ಏಪ್ರಿಲ್ 22, 2022ನೇ ಸಾಲಿನಲ್ಲಿ ಕರ್ನಾಟಕ ಹೈಕೋರ್ಟ್ ಮಂಜ ಅಲಿಯಾಸ್ ಗೊಲ್ಲ ಮಂಜ ವರ್ಸಸ್ ಕರ್ನಾಟಕ ರಾಜ್ಯ ಪ್ರಕರಣದಲ್ಲಿ ರೌಡಿ ಶೀಟ್ ಬಗ್ಗೆ ಮಾರ್ಗಸೂಚಿಯನ್ನು ಹೊರಡಿಸಿದೆ. ಆ ಮಾರ್ಗಸೂಚಿಯಲ್ಲಿ ಒಬ್ಬ ವ್ಯಕ್ತಿ 4ರಿಂದ 5 ಕ್ರಿಮಿನಲ್ ಪ್ರಕರಣಗಳಲ್ಲಿ ಭಾಗಿಯಾಗಿದ್ದರೆ ಅವರ ಮೇಲೆ ರೌಡಿ ಶೀಟರ್ ತೆರೆಯಬಹುದು. ಪೊಲೀಸರು ರೌಡಿ ಶೀಟ್ ತೆಗೆದಿದ್ದಾಗ ಆ ವ್ಯಕ್ತಿ ಹಿರಿಯ ವಕೀಲರ ಸಹಾಯದಿಂದ ಹೈಕೋರ್ಟನ್ನು ಸಂಪರ್ಕ ಮಾಡಿ ರೌಡಿ ಶೀಟ್ನಿಂದ ತನ್ನ ಹೆಸರನ್ನು ಕೈಬಿಡಲು ಪ್ರಯತ್ನಿಸಬಹುದಾಗಿದೆ. ಆತ ನ್ಯಾಯಾಲಯದ ಯಾವುದೇ ಶಿಕ್ಷೆಗೂ ಸಹ ಗುರಿಯಾಗದಿದ್ದರೂ ಸಹ ರೌಡಿ ಪಟ್ಟಿಗೆ ಸೇರಿಸಬಹುದು ಎಂದು ಹೈಕೋರ್ಟ್ ಮಹತ್ವದ ತೀರ್ಪು ನೀಡಿದೆ. ರೌಡಿ ಶೀಟರ್ ನಾಗರಾಜ ಅಲಿಯಾಸ್ ಬಾಮ್ನಾಗ ಮತ್ತು ಇತರರು ಅಪರಾಧಗಳಿಗೆ ಸಂಬಂಧಿಸಿದಂತೆ ಆರೋಪ ಮುಕ್ತವಾಗಿದ್ದರೂ ಸಹ ಪೊಲೀಸರು ರೌಡಿ ಶೀಟರ್ ತೆಗೆದಿದ್ದಾರೆ ಎಂದು ಮೂಲಭೂತ ಹಕ್ಕಿನ ಚ್ಯುತಿಯಾಗಿದೆ ಎಂದು ಹೈಕೋರ್ಟ್ ಮೊರೆ ಹೋಗಿದ್ದರು. ನ್ಯಾಯಮೂರ್ತಿ S. ಕೃಷ್ಣ ದೀಕ್ಷಿತ್ ರವರು 20 ವರ್ಷಗಳ ಹಿಂದೆಯೇ ಪ್ರಕರಣದಿಂದ ಖುಲಾಸೆ ಆಗಿದ್ದೇನೆ ಅಂದ ಮಾತ್ರಕ್ಕೆ ವ್ಯಕ್ತಿಯನ್ನು ರೌಡಿ ಪಟ್ಟಿಯಿಂದ ಕೈಬಿಡಲು ಸಾಧ್ಯವಿಲ್ಲ ಎಂದು ಪೊಲೀಸರು ಸೂಕ್ಷ್ಮ ಮಾಹಿತಿ ಆಧರಿಸಿಯೇ ತೀರ್ಮಾನ ಮಾಡಿದ್ದಾರೆ ಎಂದಿದ್ದಾರೆ. ಈ ರೀತಿ ಏನಾದರೂ ರೌಡಿ ಶೀಟರ್ನಿಂದ ಕೈಬಿಡಬೇಕೆಂದರೆ ಶಾಸಕಾಂಗವು ವಿಸ್ತೃತ ಕಾನೂನು ರಚಿಸಬೇಕಾಗಿ ಅಭಿಪ್ರಾಯಪಟ್ಟಿದ್ದಾರೆ. ಇತಿಹಾಸ ಹಾಳೆ ಎಂದರೆ ಗಂಭೀರ ಅಪರಾಧಗಳ ಸುದೀರ್ಘ ದಾಖಲೆ ಎಂದರ್ಥ. ಕೆಲವು ವ್ಯಕ್ತಿಗಳು, ಅಪಾಯಕಾರಿ ವ್ಯಕ್ತಿಗಳು, ಕಳ್ಳತನ, ಕೊಲೆ, ದರೋಡೆ, ಸಾರ್ವಜನಿಕ ಉಪದ್ರವ, ಗಾಯ ಉಂಟು ಮಾಡುವ ವ್ಯಕ್ತಿಗಳು ಇಂಥವರುಗಳ ವಿರುದ್ಧ ಇತಿಹಾಸ ಹಾಳೆ ಓಪನ್ ಮಾಡಬಹುದು. ಇನ್ನು KD ಅಂದರೆ ನೌನ್ ಡಕಾಯಿತ್ ಎಂದರ್ಥ. ಇವರನ್ನು ಚಾಳಿ ಬಿದ್ದ ಅಪರಾಧ ಎಂದು ಕರೆಯುತ್ತೇವೆ. ದರೋಡೆ ಮಾಡುವ, ರಾಬರಿ ಮಾಡುವ, ಮನೆ ಕನ್ನ ಹಾಕುವ ಅಪರಾಧಗಳನ್ನು ಮಾಡುವ ವ್ಯಕ್ತಿಗಳು ಇವರು.
ಇನ್ನು DC ಅಂದರೆ ಡಾಸಿಯರ್ ಕ್ರಿಮಿನಲ್ ಎಂದರ್ಥ. ಇದನ್ನು ಉಪವಿಭಾಗಗಳಲ್ಲಿ ನಿರ್ದಿಷ್ಟ ಅಪರಾಧಗಳನ್ನು ಮಾಡಿದ ವ್ಯಕ್ತಿಗಳಿಗೆ ಸಂಬಂಧಿಸಿದ ಪಟ್ಟಿಯಲ್ಲಿ KD ಪಟ್ಟಿ ಮತ್ತು DC ಪಟ್ಟಿಯನ್ನು ಸೇರ್ಪಡೆ ಮಾಡಲಾಗುತ್ತದೆ. ಇನ್ನು ಕಮ್ಯುನಲ್ ಗೂಂಡಾ ಅಂದರೆ ಟ್ರಬಲ್ ಮೇಕರ್ ಅಥವಾ ಎಬಿಚುಯಲ್ ಅಫೆಂಡರ್ ಎಂದು ಕರೆಯುತ್ತೇವೆ. ಸ್ನೇಹಿತರೆ, ಮುಂದೆ